ಹಲೋ ನಮಸ್ಕಾರ ದೋಸ್ತು, ಮತ್ತೊಮ್ಮೆ ನಮ್ಮ ರಂಪರಾಮಾಯಣ ಬ್ಲಾಗ್ಗೆ ಸ್ವಾಗತ. ಆ್ಯಕ್ಚುಲಿ ನಾನು ಇವತ್ತು ಮ್ಯಾಂಗ್ಳೂರಲ್ಲಿದ್ದೀನಿ. ಮ್ಯಾಂಗ್ಳೂರಿಂದ ನಾನು ಈಗ ಜಸ್ಟ್ ಟ್ರೈನ್ ಇಲ್ಲೇ ಸ್ಟಾಪ್ ಆಗಿದೆ. ಈಗ ಏನಪ್ಪ ಮ್ಯಾಟ್ರ್ ಅಂತ ಅಂದರೆ, ಮ್ಯಾಂಗ್ಳೂರಿಂದ ಆ್ಯಕ್ಚುಲಿ ಉಡುಪಿ ಹೋಗ್ತಿದ್ದೆ. ಮ್ಯಾಂಗ್ಳೂರಲ್ಲಿ ಸ್ಟಾಪ್ ಆಗಿ ಸಿಕ್ಕಾಪಟ್ಟೆ ಟೈಮ್ ಲೇಟ್ ಮಾಡಿಬಿಟ್ಟಿದ್ದಾರೆ. ಜಪಾನಲ್ಲಿ 1 ನಿಮಿಷ ಲೇಟ್ ಆದರೆ ಟಿಕೆಟ್ ಫೀಸ್ ಎಲ್ಲ ವಾಪಸ್ ಕೊಡ್ತಾರೆ, ಟಿಕೆಟ್ ದುಡ್ಡೆಲ್ಲ ವಾಪಸ್ ಕೊಡ್ತಾರೆ, ಏನೇನೋ ಇದೆ. ಇಲ್ಲಿ 2 ಗಂಟೆ ಲೇಟ್ ಆಗಿದೆ. ಏನು ಒಂದು ರೆಸ್ಪಾನ್ಸ್ ಇಲ್ಲ. ಏನಾಗುತ್ತೆ? ಇಂಡಿಯಾ ಅಲ್ಲ ಇದು. ಚೇಂಜ್ ಆಗಬೇಕು ಗೈಸ್, ಇಂಡಿಯಾ ಸಿಕ್ಕಾಪಟ್ಟೆ ಚೇಂಜ್ ಆಗಬೇಕು. ನೋಡಿ ಮ್ಯಾಂಗ್ಳೂರು, ಮನೇಶ ಒಂದು ಸಲ ಬಂದಿದ್ದೆ, ಈಗೊಂದು ಸಲ ಬಂದಿದ್ದೀನಿ. ಟ್ರೈನ್ ನೋಡಿ ಹೆಂಗೆ ಹೋಗ್ತಿದೆ. ಎಷ್ಟೇ ನೀರು ಕುಡಿದ್ರು, ಎಷ್ಟೇ ಹೈಡ್ರೇಟ್ ಆಗಿದ್ರು ಕೂಡ ಹೀಟಾದ್ರೆ ಹಿಂಗೆ ಆಗೋದು. ಪಿಂಪಲ್ ಆಗಿಬಿಟ್ಟಿದೆ, ಗುಳ್ಳೆ ಆಗ್ತಿದೆ ನನಗೆ. ಸಿಕ್ಕಾಪಟ್ಟೆ ಬಿಸಿಲು. ಅಬ್ಬ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ನೋಡಿ ಎಲ್ಲ. ವಾಟರ್ ಪಂಪ್ ಇದು. ಮ್ಯಾಂಗ್ಳೂರಲ್ಲಿ ವಾಟರ್ ಸಪ್ಲೈ ಸ್ಟಾಪ್ ಆಗುತ್ತೆ. ಮ್ಯಾಂಗ್ಳೂರಿಂದನೇ ವಾಟರ್ ಸಪ್ಲೈ ಕೊಡೋದು. ಎಲ್ಲ ವಾಟರ್ ಹಾಕ್ತಾರೆ, ಎಲ್ಲ ವಾಶ್ರೂಮ್ಸ್ಗೂ ವಾಟರ್ ಹಾಕ್ತಾರೆ ಟ್ರೈನಲ್ಲಿ. ಬಲ್ಲಿಗೆ ಗೆದ್ದೆ ಗೈಸ್. ಇದೇ ಥರ ವ್ಲಾಗ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಫುಲ್ ವಿಡಿಯೋ ನೋಡಿ, ಚೆನ್ನಾಗಿದೆ. ಮತ್ತೊಮ್ಮೆ ನಮ್ಮ ರಂಪರಾಮಾಯಣ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಆ್ಯಕ್ಚುಲಿ ಇವತ್ತಿನ ವ್ಲಾಗಲ್ಲಿ ತಮಿಳ್ ಥಿಯೇಟರೆಲ್ಲ ನೋಡಿದ್ರೆ ನಮ್ಮ ಬ್ರೋದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹೇಗೆ ಎಲ್ಲೆಲ್ಲಿ ಏನೇನು ಅಂತ ನೋಡೋಣ. ಕೇಕ್ ಆರ್ಡ್ರ್ ಕೊಡಬೇಕು, ನಿಮಗೆ ಸ್ವಲ್ಪ ಏನೋ ಒಂದು ವಿಶೇಷವಾಗಿರೋ ಗಿಫ್ಟ್ ತೊಗೋಬೇಕು. ಸೊ ಹೋಗೋಣ. ಏನಾಗುತ್ತೆ, ನಾನು ಹೋಟ್ಲಿಗೆ ಬಂದಿದ್ದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಸೊ ಊಟ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಅಂತ ನೋಡೋಣ. ಆ್ಯಕ್ಚುಲಿ ನಾನು ಉಡುಪಿಗೆ ಬಂದಾದಮೇಲೆ ಫಸ್ಟ್ ಟೈಮ್ ಊಟ ಮಾಡ್ತಾರೆ, ಅದು ವೆಜ್ ಊಟನೇ ಮಾಡಿಲ್ಲ ನೀವು. ಸೀರಿಯಸ್ಲಿ ಇಷ್ಟು ಥರ ಊಟ ಸೂಪರ್ ಅಲ್ಲ ಗೈಸ್? ಲಿಟ್ರಲಿ ವಾವ್, ಸೂಪರ್. ಈಗ ತಾನೇ ಜಸ್ಟ್ ಬಂದು ಅವರದಲ್ಲಿ ದೀಪಣ್ಣಂಗೋಸ್ಕರ ಈಗ ತಾನೇ ಕೇಕ್ ತಗೊತಾ ಇದ್ದೀನಿ. ಕೇಕ್ ಬ್ಲ್ಯಾಕ್ ಕರೆಂಟ್ ಆರ್ಡ್ರ್ ಕೊಟ್ಟಿದ್ದೀನಿ. ಬ್ಲ್ಯಾಕ್ ಕರೆಂಟ್ 4:15 ಇಸ್ಕೊಂಡು ಇನ್ನೊಂದು ಗಿಫ್ಟ್ ತೊಗೊಳಕ್ಕಿದೆ, ಸ್ಪ್ರೇ ಮತ್ತು ಬ್ಲಾಸ್ಟರ್ ಅದೆಲ್ಲ ತೊಗೋಬೇಕು. ಬನ್ನಿ ತೊಗೊಳೋಣ. ಅದು ಸರ್ಪ್ರೈಸ್ ಗಿಫ್ಟ್ ಯಾವುದು ಅಂತ ಗೆಸ್ಟ್ ಮಾಡಿ ನೋಡೋಣ. ಗೈಸ್ ಈಗ ನೆಕ್ಸ್ಟ್ ಶಾಪ್ ಹೋಗ್ತಾ ಇರೋದೆ ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ಬೆಳ್ಳಿ. ನಾವು ಚಿನ್ನ ಅಷ್ಟು ತೊಗೊಳ್ಳೋಷ್ಟು ಕಾಸ್ಟ್ಲಿ ಇಲ್ಲ, ಸೊ ಬೆಳ್ಳಿ ತೊಗೊಂಡು ನನಗೆ ಸರ್ಪ್ರೈಸ್ ಮಾಡುವ ಅಂತ. ಸೊ ಅದಕ್ಕೆ ಬೆಳ್ಳಿ ಶಾಪಿಗೆ ಬಂದಿದ್ವಿ. ನೋಡೋಣ. ಕಡಗ ಅಂತೀನಿ, ಇದು ಬ್ರೇಸ್ಲೈಟ್. ಹಾಂ ನೋಡಿ, ಎಲ್ಲ ಥರ ಇದೆ. ಶಾಪ್ ಯಾವುದು? ಶಾಪ್ ನೇಮ್ ಎಂತ? ಜೋಯ್ ಸೆಂಟರ್. ಹಾಂ, ಯೂಟ್ಯೂಬರ್. ಚಿನ್ನ ತೊಗೊಳ್ಳೋಷ್ಟು ಶ್ರೀಮಂತರಲ್ಲ ಬ್ರೋ. ಸೊ ನಿಮಗೋಸ್ಕರ ನನ್ನ ಕೈಲಾದಷ್ಟು ಬೆಳ್ಳಿ ತೊಗೊತಾ ಇದ್ದೀನಿ. ನೋಡುವ, ಕಡಗ ಅಂತ ಇದ್ದೀನಿ ಬಂದು. ಹಾಂ, ಅಲ್ಲ, ಬ್ರೇಸ್ಲೆಟ್ ಬಾಯ್ಗೆ, ಮೆನ್ಗೆ. ಅವ್ರು ಬರ್ತಾರೆ, ಎಲ್ಲ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ಬರೀ ಎಲ್ಲ ಥರ ಬೆಳ್ಳಿ ಪಕ್ಕ. ಅಲ್ಲೊಂದು ಶಾಪು, ಇಲ್ಲೊಂದು ಶಾಪು, ಎಲ್ಲ ಕಡೆ ಶಾಪು. 4:15 ಈಗ ಸೆಲೆಬ್ರೇಷನ್ ಸ್ಟಾರ್ಟ್. ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಒಂದೊಂದು ಥರ ರೇಟ್ ಹೇಳ್ತಾ ಇದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಬಜೆಟ್ ಇರೋದೇ ಬೇರೆ. ಎಲ್ಲ ಸಿಕ್ಕಾಪಟ್ಟೆ 350 ಗ್ರಾಮ್ ಹೇಳ್ತಾ ಇದ್ದಾರೆ. 350 ರೂಪಾಯಿ, 300, 400, 200ರಿಂದ ಸ್ಟಾರ್ಟ್ ಆಗಿದ್ದು 400 ತನಕ ಹೋಗ್ತೈತೆ ರೇಟು. ಯಪ್ಪ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೈಸ್ ಇದು ಬೆಳ್ಳಿ. ನೋಡೋಣ, ತೊಗೋತೀನಿ, ಬಿಡಲ್ಲ. ನಮ್ಮ ಅಣ್ಣಂಗೋಸ್ಕರ ಆದರೂ ತೊಗೊಂಡಿದ್ದಾರೆ.
ಗೈಸ್ ಕೊನೆಗೂ ಒಂದು ಶಾಪಲ್ಲಿ ಬಂದು ಹಂಗೆ ಮಾಡಿಕೊಂಡು ಒಂದು ತೊಗೊಂಡ್ಬಿಟ್ಟೆ. ಆದರೂ ಒಂದು ಬೇಸಾಯ್ತನ ಬೈ ಮಾಡೇ ಬಿಟ್ಟೆ. ಕೊನೆ ಇಲ್ಲ, ಮೈಂಡ್ 1000 ಥಿಂಕ್ ಮಾಡ್ತದೆ. ಬೇಕಾದರೂ ಬೇಡ, ತಗೊಳ್ಳೇಬೇಕು, ಎನಿ ಕಂಡೀಷನ್ ತಗೊಳ್ಳೇಬೇಕು, ಆಗಲ್ಲ, ನನಗೆ ಕಾಂಪ್ರಮೈಸ್ ಇಲ್ಲ, ಬ್ರೋಗೋಸ್ಕರ ತಗೊಳ್ಳೇಬೇಕು, ಪಕ್ಕ ತಗೊಳ್ಳೇಬೇಕು ಅಂದ್ಕೊಂಡು ಆಗದೆ ಕೈ. ಎಷ್ಟೇ ದುಡ್ಡಾದ್ರೇನು ಅವ್ರು ನನಗೆ ಮಾಡಿರೋದ್ರ ಮುಂದೆ ನಂದು ಏನು ಅಂದರೆ ಏನೇ ಇಲ್ಲ, ಪಿನ್ನು ಇಲ್ಲ ನಂದು. ಸೊ ಅದಕ್ಕೆ ಕೊನೆಗೆ ಬೈ ಮಾಡೇ ಬಿಟ್ಟೆ. ಅಂತಂದರೆ ಆಮೇಲಿಂದ ಹೋಗಿ ಮಾಮೂಲಿ ನಾರ್ಮಲ್ ಕೇಕ್ ಕಟ್ ಮಾಡ್ಸೋಣ, ಲೈಕ್ ಈಗಲೇ ಹೋಗಿ ಚೈನ್ ಹಾಕೋಣ, ಈಗಲೇ ಹೋಗಿ ಮಾತಾಡಿಸ್ಕೊಂಡು ಬ್ರೇಸ್ಲೈಟ್ ಹಾಕಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈಗ ಹೋಗ್ತಾಯಿದ್ದೀನಿ, ಈಗ ಹೋಗಿ ಬ್ರೇಸ್ಲೈಟ್ ಹಾಕಿ ಬಂದ್ಬಿಡ್ತೀನಿ, ಆಮೇಲೆ ಹೋಗಿ ಚೈನ್ ಹಾಕ್ಬಿಟ್ಟು ಬರ್ತೀನಿ. ಸೊ ಆಮೇಲೆ ಹೋಗಿ ಕೇಕ್ ಕಟ್ ಮಾಡ್ಸೋಣ, ಏನಂತೀರ? ಸೊ ಅದಕ್ಕೆ ಈಗ ದೀಪಣ್ಣ ಮನೆಗೆ ಡೈರೆಕ್ಟು ಹೋಗ್ತಾಯಿದ್ದೀನಿ. ಹೆಂಗೈದು ಗೊತ್ತಾ, ತಗೊಂಡ್ಬಿಡಿ ಬ್ರೋ, ಇರಿ ಬ್ರೋ, ಹಾಕಿ ಅವ್ರು ಕೂಗಿ ಮೇಡಮ್ನ ವಿಡಿಯೋ ಆಗ್ತುಂಟು, ಅವ್ರಿಗೆ ಕೊಡಿ. ನಾಚ್ಕೊಂತವ್ರಲ್ಲ ಬ್ರೋ ಅವರು. ಕೊಡ್ದಾಕು ಒಂದು ದೀಪಣ್ಣ ಆಗೇರಿ ಬ್ರೋ, ಅದು ಎಲ್ಲೆಲ್ಲ ಹೋಯ್ತಾಯ್ತು ಬ್ರೋ. ಉಪ್ಪು ಮಾಡಿ ಬ್ರೋ. ನೀವೆಲ್ಲ ಜೂಮ್ ಆಗ್ತದೆ. ತಿನ್ಸಿ ಬ್ರೋ ಅಲ್ಲಿ. ಓಕೆ, ಚೂರು ಕೆಮಿಕಲ್ ಚೂರು ಸ್ಪ್ರೇನ ತಿನ್ಸಿದ್ರು. ಎಲ್ಲ ದಿನ ಬರ್ಡೇನೆ ಮರ ಅವ್ರದ್ದು. ಬನ್ನಿ, ಅಲ್ಲಿ ಇರ್ಬೇಕಿತ್ತು, ನಿಮ್ಗೆ ಸ್ಪ್ರೇ ಹೊಡಿತಿದ್ವಿ. ಎಂತ ಮರೆ ಟ್ರೈನ್ ಟಿಕೆಟ್ ಇದಕ್ಕೆ ಹಾಕೊಂಡಿದ್ದಿ ಇಲ್ಲಿ ಅದೊಂದು ಫೈನ್ ಕಟ್ಟಿದೆ. ಎಷ್ಟು? 3 ಸಲ. ಹ್ಯಾಪಿ ಬರ್ಡೇ. ಮಿಸ್ ಮಾಡ್ತೀನಿ. ಹಾಗೆ ಹಾಂ ಸಾಕಲ್ಲ, ಬೇರೆ ಕಡೆಯಿಂದ ಮಾಡಿ ಬೇರೆ ಹೋಗಿ ಗೋ ಬ್ರೋ. ಬೇರೆ ಫಾರ್ವರ್ಡ್ ಮಾಡ್ಬೋದಲ್ಲ. ಗೋ ಗೋ. ನಿಮ್ಗಿಲ್ವಾ? ನಿಮ್ ತಗೊಳ್ಳಿ. ಉದಯ್ ಸರ್ದೇ ಆಗಿಲ್ಲ. ಡಬಲ್ ಆಯ್ತಲ್ಲ ಫಸ್ಟ್ ಬೆಂಗಳೂರಿಗೆ 2 ಸಾವಿರನಾ ಪ್ಲಸ್ 3 ಸಾವಿರ ಎಂತ ಅಟ್ಯಾಕ್ ಮಾಡಿದ್ದಾನೆ ನಾನು ಎಷ್ಟಲಿಲ್ಲ, ನೀವೇನೋ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು. ಖಾಲಿ ಖಾಲಿ ಇದಾಗುದಿಲ್ಲ ಮತ್ತೆ ಆಶ್ರಿತ ಎಲ್ಲ ಹೋಗ್ಬಾರ್ದು. ಮೈ ತುಂಬ ಏರ್ನೆಟ್ ಹಾಕೊಂಡು ಕ್ಯಾಮ್ರಾದಲ್ಲಿ ನೋಡಿದ್ರೆ
ಹಾಗೆ ಹೌದಾಯ್ತು ಎಲ್ರಿಗೂ ಆಯ್ತಾ ಆರ್ಡರು ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಗ್ರೇಟ್ಫುಲ್ ಫಾರ್ ಆ ಥಿಂಗ್ಸ್ ಸೆಲೆಬ್ರೇಷನ್ ಆಯಿತು. ಈಗ ಗಾಡಿಗೆ ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು. ಬಿಕಾಸ್ ನನ್ನ ಒಂದು ಗಾಡಿ ಇತ್ತಾಯ್ತಾ ಸ್ಕೂಟಿ, ಆ ಸ್ಕೂಟಿಲಿ ಬರ್ತಾ ಇದ್ದೆ ಇಂಜಿನ್ ಸೀಸಾಗಿ ಹೋಗಿ ಆಯಿಲ್ ಚೇಂಜ್ ಮಾಡಿಸಿ ಇಂಜಿನ್ ಸೀಸಾಗಿ ಹೋಗಿ ಹೋಯ್ತು. ಸೊ ಅದಕ್ಕೆ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡೋ ಥರ ಗಾಡಿಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕು. ಸೊ ಇಂಜಿನ್ ಆಯಿಲ್ನ ಚೇಂಜ್ ಮಾಡಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೀಗಾಗಿತ್ತು. ಫುಲ್ ನೋಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಇರಿ ಹೋಗಬೇಡಿ. ಏನಂತಂದರೆ ಲೈಫಲ್ಲಿ ತುಂಬ ಜನರಿಗೆ ಬರ್ಡೇ ಆಗ್ತದೆ. ನಮ್ಮ ಇಷ್ಟವಾಗಿರೋ ಜನನ ಅವರು ಕೂಗಿ ಹೇಳಬೇಕು. ಏನಂತ, ನಿನ್ನ ಹುಟ್ಟಿದಬ್ಬ ಕಾಣೋವತ್ತು ನೀನು ಚೆನ್ನಾಗಿರಬೇಕು, ನೀನು ಖುಷಿಯಾಗಿರಬೇಕು ಅಂತ ತಿಳಿಸ್ಕೊಡೋದೆ ಹುಟ್ಟೋಗೋದು ಮಾತು. ಯಾರೇ ಆಗಲಿ ಅವ್ರಿಗೊಂದು ಸ್ಮಾಲ್ ಏನಾದರೂ ಕ್ರೆಡಿಟ್ ಹೋಗೋ ಥರ ಮಾಡಬೇಕು. ಸೊ ಅದಕ್ಕೆ ನಾನು ಸುತ್ತಮುತ್ತ ಯಾರು ಎಷ್ಟೇ ಜನ ಇದ್ರೂ ನಾನು ಅವ್ರನ್ನ ಹ್ಯಾಪಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬರ್ಡೇ ಟೈಮಲ್ಲಿ ಅವ್ರನ್ನ ಖುಷಿಯಾಗಿ ಇಡೋಕ್ಕೆ ಟ್ರೈ ಮಾಡಿ. ಏನಾದರೂ ಸ್ವಲ್ಪ ನಿಮ್ಮ ಕಡೆಯಿಂದ ಆಗಿದ್ದಾಗಿಂದ ಕೊಡಿ ಅಥವಾ ಏನಾದರೂ ಮಾಡಿ, ಕೇಕ್ ಕಟ್ ಮಾಡಿಸೋದಾಗಿರ್ಬೋದು, ಏನಾದರೂ ಸಹ ಅವರು ಅವ್ರ ಲೈಫಲ್ಲಿ ಮರೀದೇ ಇರೋ ಥರ ಆಗ್ತದೆ ಆ ದಿನ. ಸೊ ಇದೇ ಥರ ನನ್ನ ಫುಲ್ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.